ಮಕ್ಕಳ ಸಂಸ್ಕಾರ ಜ್ಞಾನ ಶಿಬಿರದಲ್ಲಿ ಅಗ್ನಿ ಅವಘಡಗಳ ತಡೆ ಕುರಿತು ಪ್ರತ್ಯಕ್ಷತೆ ನೀಡಿದ ಅಗ್ನಿಶಾಮಕ ಅಧಿಕಾರಿ ಚಂದ್ರಶೇಖರ್. ಅಗ್ನಿಶಾಮಕ ವಾಹನ ಸುರಿಸಿದ ಕೃತಕ ಮಳೆಯಿಂದ ಮಿಂದು ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ ಮಕ್ಕಳು. ಪ್ರಕೃತಿಯ ಸಮತೋಲನ ಹಾಗೂ ಮಾನವನ ನೆಮ್ಮದಿಯ ಜೀವನಕ್ಕಾಗಿ ಪಂಚಭೂತಗಳ ಸಂರಕ್ಷಣೆಯು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಕೆಆರ್ಪೇಟೆ ಅಗ್ನಿಶಾಮಕ ಠಾಣೆಯ ಅಧಿಕಾರಿ ಚಂದ್ರಶೇಖರ್ ಹೇಳಿದರು. ಅವರು ಇಂದು ಕೃಷ್ಣರಾಜಪೇಟೆ ತಾಲೂಕಿನ ಬೆಡದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಮಠದಲ್ಲಿ ನಡೆಯುತ್ತಿರುವ ಸಂಸ್ಕಾರ ಜ್ಞಾನ ಶಿಬಿರದಲ್ಲಿ ಭಾಗವಹಿಸಿ ಅಗ್ನಿ ಅವಘಡಗಳು ಸಂಭವಿಸದಂತೆ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳು ಹಾಗೂ ಬೆಂಕಿಯನ್ನು ನಂದಿಸುವ ಮಾರ್ಗೋಪಾಯಗಳನ್ನು ಕುರಿತು ವಿಶೇಷ ಉಪನ್ಯಾಸ ನೀಡಿ ಮಕ್ಕಳೊಂದಿಗೆ ಸಂವಾದ ನಡೆಸಿ ಮಾತನಾಡಿದರು. ಅಡುಗೆ ಮನೆಯಲ್ಲಿ ಬಳಸುವ ಗ್ಯಾಸ್ ಸಿಲಿಂಡರ್ಗಳು ಸ್ಫೋಟಕವಾಗುತ್ತಿರುವ ಬಗ್ಗೆ ನಾವು ಪ್ರತಿದಿನವೂ ಮಾಧ್ಯಮಗಳು ಹಾಗೂ ಪತ್ರಿಕೆಗಳಲ್ಲಿ ನೋಡುತ್ತಲೇ ಇರುತ್ತೇವೆ. ಗ್ಯಾಸ್ ಸಿಲಿಂಡರ್ಗೆ ಬಳಸುವ ರೆಗ್ಯುಲೇಟರ್ ಮತ್ತು ಪೈಪಿನಲ್ಲಿ ಗ್ಯಾಸ್ ಸೋರಿಕೆಯಾಗುತ್ತಿದೆಯೇ ಎಂಬ ಬಗ್ಗೆ ತಾಯಂದಿರು ಎಚ್ಚರವಾಗಿರಬೇಕು. ಅಡುಗೆ ಕೆಲಸ ಮುಗಿದ ನಂತರ ರೆಗ್ಯುಲೇಟರ್ ಅನ್ನು ಅನುಸರಿಸುವುದನ್ನು ಮರೆಯಬಾರದು. ಅಡುಗೆ ಮನೆಗೆ ಚೆನ್ನಾಗಿ ಗಾಳಿ ಬೆಳಕು ಬರುವಂತೆ ನೋಡಿಕೊಂಡು ಗ್ಯಾಸ್ ಸೋರಿಕೆ ಆಗುತ್ತಿರುವ ಬಗ್ಗೆ ಸುಳಿವು ಸಿಕ್ಕ ಕೂಡಲೇ ಕಿಟಕಿ ಬಾಗಿಲುಗಳನ್ನು ತೆಗೆದು ಗ್ಯಾಸ್ ಹೊರಗೆ ಹೋಗುವಂತೆ ಮಾಡಿದ ನಂತರವೇ ಅಡುಗೆ ಕೆಲಸವನ್ನು ಆರಂಭಿಸುವಂತೆ ತಾಯಂದಿರಿಗೆ ಅರಿವು ಮೂಡಿಸಬೇಕು ಎಂದು ಕಿವಿಮಾತು ಹೇಳಿದ ಚಂದ್ರಶೇಖರ್. ಅಗ್ನಿ ಅವಘಡವು ಅತ್ಯಂತ ಅಪಾಯಕಾರಿಯಾಗಿರುವುದರಿಂದ ಬೆಂಕಿ ಹತ್ತಿಕೊಂಡ್ರೆ ಕ್ಷಣ ಮಾತ್ರದಲ್ಲಿ ನಾವು ಕಷ್ಟಪಟ್ಟು ಗಳಿಸಿರುವ ಎಲ್ಲ ವಸ್ತುಗಳು ಸುಟ್ಟು ಬೂದಿಯಾಗುವುದರಿಂದ ಅಗ್ನಿ ಅನಾಹುತಗಳ ಬಗ್ಗೆ ಶ್ರೀಸಾಮಾನ್ಯರು ಸದಾ ಜಾಗರೂಕರಾಗಿರಬೇಕು ಎಂದು ಮನವಿ ಮಾಡಿದರು. ಅಗ್ನಿಶಾಮಕ ವಾಹನದಿಂದ ಬೆಂಕಿ ನಂದಿಸಲು ಬಳಸುವ ವಸ್ತುಗಳಿಂದ ನೀರನ್ನು ಸಿಡಿಸಿದಾಗ ಮಕ್ಕಳು ರೋಮಾಂಚನಗೊಂಡರು. ಕೃತಕ ಮಳೆಯಲ್ಲಿ ಮಿಂದು ಪುಳಕಿತರಾದ ಮಕ್ಕಳು ಅಗ್ನಿ ಅನಾಹುತಗಳನ್ನು ತಡೆಯುವ ಜೊತೆಗೆ ಸದಾ ಜಾಗರೂಕರಾಗಿರುವುದಾಗಿ ಘೋಷಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಬೆಡದಹಳ್ಳಿ ಮಠದ ಪೂಜ್ಯ ಸ್ವಾಮಿಗಳಾದ ಶ್ರೀ ರುದ್ರಮುನಿ ಸ್ವಾಮೀಜಿಗಳು ಆಶೀರ್ವಚನ ನೀಡಿ, ಪಂಚೇಂದ್ರಿಯಗಳಲ್ಲಿ ಅಗ್ನಿಯ ತೀವ್ರತೆಯು ಹೆಚ್ಚಾಗಿದೆಯಲ್ಲದೆ ಅಪಾಯಕಾರಿಯಾಗಿದೆ. ಆದ್ದರಿಂದ ಅಗ್ನಿ ಅವಘಡಗಳ ಬಗ್ಗೆ ಸದಾ ಕಾಲವೂ ಜಾಗರೂಕರಾಗಿರಬೇಕು ಎಂದು ಸ್ವಾಮೀಜಿ ಮನವಿ ಮಾಡಿದರು. ಕೆಆರ್ಪೇಟೆ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳು ಹಾಗೂ ಮಕ್ಕಳ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ನಾಲ್ಕು ವರ್ಗಗಳಾಗಿ ಬೆಂಕಿಗಳನ್ನ ವಿಂಗಡಿಸ್ತೀವಿ. ಅದರಲ್ಲಿ ಮೊದಲನೇದು ಎ ಕ್ಲಾಸ್ ಫೈರ್ ಅಂದರೆ ನಿಮಗೆ ನಾನು ಆಗಲೇ ಹೇಳಿದಾಗೆ ನೀರನ್ನು ಹಾಕಿ ಕೆಡಿಸ್ತಕ್ಕಂಥದ್ದು, ತೊಳಿಸುವಿಕೆ. ಸೊ ಇಲ್ಲಿ ನಮ್ಮಲ್ಲಿ ಅಗ್ನಿನಂದಕಗಳಿವೆ. ಇದರ ಸಂಪೂರ್ಣ ಹೆಸರು ಏನಪ್ಪ ಅಂತಂದರೆ ಫಸ್ಟ್ ಏಡ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಅಂತ. ಪ್ರಥಮ ಅಗ್ನಿ ಚಿಕಿತ್ಸಾ ನಂದಕಗಳು. ಸಣ್ಣ ಪ್ರಮಾಣದ ಬೆಂಕಿಗಳನ್ನ ನಂದಿಸಲು ಉಪಯೋಗಿಸ್ತಕ್ಕಂಥ ಅಗ್ನಿನಂದಕಗಳು. ಅರ್ಧ ಪ್ರಮಾಣದ ಬೆಂಕಿ ಕೆಟ್ಟೋಗುತ್ತೆ, ಆ ಸ್ಥಳದಲ್ಲಿ ಆಗ್ತಕ್ಕಂಥ ನಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ. ಗೊತ್ತಾಯ್ತಾ? ಸೊ ಇದನ್ನು ಆರಿಸೋ ವಿಧಾನ ಹೇಗೆ, ಇದರಲ್ಲೇನಿರುತ್ತೆ ಅಂತ ತೋರಿಸ್ಕೊಡ್ತೀವಿ. ಸೊ ಯಾವ ವಸ್ತುಗಳು ಉರಿದು ಬೂದಿ ಆಗುತ್ತೆ? ಮರ, ಪೇಪರ್ಸ್, ರ್ಯಾಪರ್ಸ್ ಮತ್ತು ಹುಲ್ಲು, ಜೊತೆಗೆ ಈ ಪ್ಲಾಸ್ಟಿಕ್ ಏನಾಗುತ್ತೆ, ಬೂದಿ ಆಗಲ್ಲ, ಅದು ಉರಿದು ಮೆಲ್ಟ್ ಆಗುತ್ತೆ, ಹಂಗೆ ಉಂಡೆ ಕಟ್ಟುತ್ತಾ ಇರ್ತದೆ. ಇಂಥದಕ್ಕೆಲ್ಲ ನೀರನ್ನು ಹಾಕಿ ಬೆಂಕಿನ ಆರಿಸ್ಬೋದು. ಇದು ಈ ನಂದಕವನ್ನು ಉರಿದು ಬೂದಿ ಆಗ್ತಕ್ಕಂಥ ವಸ್ತುಗಳು ಬೆಂಕಿಗಳನ್ನು ಆರಿಸಲಿಕ್ಕೆ ಉಪಯೋಗಿಸ್ತಕ್ಕಂಥ ನಂದಕಗಳು. ಇದರೊಳಗಡೆ 9 ಲೀಟರ್ ನೀರಿರ್ತದೆ. ಏನಿರ್ತದೆ? 9 ಲೀಟರ್ ನೀರಿರ್ತದೆ. ಇದಕ್ಕೊಂದು CO2 ಕಾಟ್ರೇಜ್ ಇದೆ. ಈ CO2 ಕಾಟ್ರೇಜನ್ನು ಇದು ಕೆಳಗಡೆ ಸಿಗ್ತೀವಿ. ಅದರಲ್ಲಿ 9 ಲೀಟರ್ ಶುದ್ಧವಾದ ನೀರು ಇರ್ತದೆ. ಇಂಥದ್ದಿತ್ತು ಅಂತಂದರೆ ಅದನ್ನು ಬೆಂಕಿ ಎತ್ಕೊಂಡು ಅಲ್ಲಿ ಉರಿದು ಬೂದಿ ಆಗ್ತಕ್ಕಂಥದ್ದು ಏನೋ ಬೆಂಕಿ ಎತ್ಕೊಂಡು ಅಂತಂದರೆ ಇದನ್ನು ಎತ್ಕೊಂಡು ಹೋಗ್ಬೇಕು ಸಲೀಸಾಗಿ. ನೀವು ಎತ್ಕೊಂಡು ಹೋದಾಗ ಬೆಂಕಿ ನಿಮ್ಗೆ ತಾಕಬಾರ್ದು. ನೀವು ಚೆನ್ನಾಗಿದ್ದ ಬೆಂಕಿನ ಆರಿಸ್ಬೇಕು. ನಾವು ಮೈಸೂರು ಬೆಂಕಿ ಹಾರಿಸೋದಲ್ಲ, ಅಷ್ಟು ದೂರ ನಿಂತು ಇದನ್ನು ತಗೊಂಡು ಮುಡಿಬಿಟ್ಟು ಈ ರೀತಿ ಕ್ಲಾಪ್ ಬೆಳಿಬೇಕು. ಈ ಕ್ಲಿಪ್ಪನ್ನು ಈ ರೀತಿ ಎಳೆದ್ರೆ ಬಂದು ಓಪನ್ ಮಾಡಿ ಇದ್ರ ತಲೆ ಮೇಲೆ ಹೊಡೆದು ಇದನ್ನು ಬೆಂಕಿ ಕಡೆ ಮುಗಿಸ್ತಕ್ಕಂಥ. ಅವಾಗ ಏನಾಗುತ್ತೆ ಅಂದರೆ ಇದರೊಳಗಡೆ ಇರ್ತಕ್ಕಂಥ ನೀರಿಗೆ CO2 ಕಾಟ್ರೇಜಲ್ಲಿ ಪಂಚರ್ ಆಗಿ CO2 ನೀರಿನ ಮೇಲೆ ಒತ್ತಡ ಕೊಟ್ಟು ನೀರು ಒತ್ತಡದಿಂದ ಹೊರಬರ್ತದೆ. ಆ ಬೆಂಕಿ ಅಲ್ಲೇ ತಕ್ಷಣ ನಂದು. ಸಣ್ಣ ಪ್ರಮಾಣದ ಬೆಂಕಿಗಳು ಮಾತ್ರನೇ ಉಪಯೋಗಿಸ್ಬೇಕು. ಸ್ಟ್ರೈಟ್ ಇರೋದು ಬಿಂಡಾಗಿರ್ತದೆ, ಒಕ್ಕವಾಗಿರ್ತದೆ, ಅದರ ಸಾಮರ್ಥ್ಯ ಕಮ್ಮಿ ಆಗಿರ್ತದೆ ಹೊರತು ಕರಗಲ್ಲ. ಸೊ ಉದಾಹರಣೆಗೆ ಹೇಳಬೇಕು ಅಂದರೆ ನೀವೆಲ್ಲ ಮನೆಗಳಲ್ಲಿ ನಿಮ್ಮೂರಲ್ಲೆಲ್ಲ ಮಾಡಿಸಿರ್ಬೋದು. ಹಳ್ಳಿ ಕಡೆಗೆ ಬರ್ತಿದ್ರು ಅವರು
ನಿಮಗೆ ಗಣಪತಿ ಮಾಡ್ತೀವಿ, ಪಾರ್ವತಿ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ವಿಗ್ರಹಗಳನ್ನ ಮಾಡಿಕೊಡ್ತೀವಿ. ನಿಮಗೆ ಬೇಕಾದ್ದು ಪಾತ್ರೆ, ಹಳೆ ಪಾತ್ರೆ ಇದ್ರೆ ಕೊಡ್ರಿ ಅಂತ. ನೀವು ಹಳೆ ಪಾತ್ರೆ ಕೊಟ್ಟರೆ ನಿಮ್ಮ ಎದುರುಗಡೆ ಅಲ್ಲೆಲ್ಲ ಪೀಸ್ ಮಾಡಿ ಒಂದು ಬೋರೊಳಗೆ ಹಾಕ್ಬಿಟ್ಟು ಕೊಟ್ಬಿಟ್ಟು ಅಲ್ಲಿ ಕೂತ್ಕೊಂಡು ತಿರುಗಿಸ್ತಿದ್ದ. ಅವನು 1 ವರ್ಷ ತಿರುಗಿಸಿದ್ರು ಕರಗಲ್ಲ. ಆ ತಿರುಗಿಸ್ತಾನೆ, ಅದು ಕೆಂಪು ಆಯ್ತದಲ್ಲ, ಕೆಂಪುಗಾದಾಗ ಆಕ್ವೇರಿಜಾ ಅಂತಕ್ಕಂಥ ಒಂದು ಕೆಮಿಕಲ್ಸನ್ನು ಮಿಕ್ಸ್ ಮಾಡ್ತಾನೆ. ಆ ಕೆಮಿಕಲ್ಸ್ ಮಿಕ್ಸ್ ಆದಾಗ ಅದು ಘನರೂಪದಿಂದ ದ್ರವ ರೂಪಕ್ಕೆ ಬರುತ್ತೆ. ಆ ದ್ರವ ರೂಪಕ್ಕೆ ಬಂದಾಗ ಉರಿತಾ ಇರ್ತಕ್ಕಂಥ ಬೆಂಕಿ ಅದಕ್ಕೆ ತಾಕಿದ್ರೆ ಅದು ಕರಗೋಯ್ತದೆ. ಆವಾಗ ಉಳಿಯಲ್ಲ ಲೋಹ, ಅದು ಬೆಂಕಿನಲ್ಲಿ ಕರಗೋಗ್ಬಿಡ್ತದೆ. ಆ ದ್ರವ ರೂಪಕ್ಕೆ ಬಂದ ತಕ್ಷಣ ಅವನು ಏನು ಮಾಡ್ತಾನೆ, ನಚ್ಚು ಮಾಡ್ಕೊಂಡಿರ್ತಾನೆ, ತಂದು ಅದ್ರೊಳಗೆ ಹಾಕಿ ನಿಮಗೆ ವಿಗ್ರಹ ಎತ್ಕೊಳ್ತಾರೆ. ಅದಕ್ಕೆ ಆ ಒಂದು ಕೆಮಿಕಲ್ಸ್. ನೀವು ಚಿನ್ನ ಕರಗಿಸ್ಬೇಕಾದ್ರೂ ಅಷ್ಟೇ, ನಾವು ಚಿನ್ನ ಕೊಟ್ಟು ಕರಗಿಸ್ತೀವಲ್ಲ, ಆ ಚಿನ್ನ ಹಂಗೆ ಕರಗಲ್ಲ. ಅದು ಎಷ್ಟೇ ಬೆಂಕಿಗೆ ಹಾಕಿದ್ರು ಕರಗಲ್ಲ. ಅದೇನಾಯ್ತದೆ, ಕಾದು 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 ಒಳುಪಾಯ್ತದೆ, ಆದ್ಮೇಲೆ ಕಪ್ಪಾಗ್ಬಿಡ್ತದೆ, ಕರಗೋದಿಲ್ಲ. ಅದಕ್ಕೂ ಇದೇ ಕೆಮಿಕಲ್ಸನ್ನ ಮಿಕ್ಸ್ ಮಾಡ್ತಾರೆ. ಆಕ್ವೇರಿಜಾ ಅಂತಕ್ಕಂಥ ಕೆಮಿಕಲ್ಸನ್ನ ಮಿಕ್ಸ್ ಮಾಡ್ತಾರೆ. ಅದು ಕೆಂಪು ಕಾದಾಗ ಅವಾಗ ಅದು ದ್ರವ ರೂಪಕ್ಕೆ ಬರ್ತದೆ. ಎಣ್ಣೆ ರೂಪಕ್ಕೆ ಬಂದಾಗ ನಮ್ಗೆ ಯಾವ ಆಕಾರ ಬೇಕು ಆ ಆಕಾರಕ್ಕೆ ಅವರು ಅಚ್ಚು ಮಾಡಿರ್ತಾರೆ. ಅಚ್ಚು ಮೇಲೆ ಹಾಕಿ ಅದನ್ನು ಡಿಸೈನ್ ಮಾಡಿ ಕೊಡ್ತಾರೆ. ಇದು ಲೋಹಗಳ ಬೆಂಕಿ. ಇಲ್ಲಿ ನೋಡಿ ಪಾಪುಗಳ ओम श्री हरिहर जगन्माताय नमः। पूज्याय हरिहराय सत्यधर्म न्याय नीति नित्य परिपालय पाद जगन्माತ ಬ್ರಹ್ಮಜ್ಞಾನ ವರಪರಿಪೂರ್ಣ ನಮಃ। ಹರಿಹರ ಪರಮಾತ್ಮರನ್ನ ಸ್ಮರಿಸುತ್ತಾ ಇಷ್ಟೆಲ್ಲ ಮಾಡಿಕೊಟ್ಟಂತಹ ಸದ್ಗುರು ಮಹೇಶ್ ಸಂಸ್ಕಾರ ಜ್ಞಾನ ಶಿಬಿರದ ಈ ಒಂದು ವೇದಿಕೆಗೆ ओम श्री हरिहर जगन्माताय नमः। पूज्याय हरिहराय सत्यधर्म न्याय नीति नित्य परिपालय पाद जगन्माತ ಬ್ರಹ್ಮಜ್ಞಾನ ವರಪರಿಪೂರ್ಣ ನಮಃ। ಹರಿಹರ ಪರಮಾತ್ಮರನ್ನ ಸ್ಮರಿಸುತ್ತಾ ಇಷ್ಟೆಲ್ಲ ಮಾಡಿಕೊಟ್ಟಂತಹ ಸದ್ಗುರು ಮಹೇಶ್ ಸಂಸ್ಕಾರ ಜ್ಞಾನ ಶಿಬಿರದ ಈ ಒಂದು ವೇದಿಕೆಗೆ ನಮ್ಮ ಕೇರ್ಪೇಟೆ
ತಾಲೂಕಿನ ಅಗ್ನಿಶಾಮಕ ಇಲಾಖೆ ವತಿಯಿಂದ ಆ ಇಲಾಖೆಯ ಚಂದ್ರಶೇಖರ್ ಸರ್ ಅವರ ತಂಡದ ಜೊತೆಗೆ ನಮ್ಮ ಈ ಅದರಲ್ಲೂ ನಿಮ್ಮೆಲ್ಲರೂ ಇಲ್ಲಿ ಉಳ್ಕೊಳ್ಳೋಕೆ ಜಾಗ ಇದೆ, ಊಟ ತಿಂಡಿ ವ್ಯವಸ್ಥೆ ಇದೆ. ಇಂಥ ಶಿಬಿರಗಳು ಅತಿಯಾಗಿ ನಡೀಬೇಕು. ಆ ರೀತಿ ಅತಿಯಾಗಿ ನಡೆದಾಗ ಅತಿಯಾದ ಮಕ್ಕಳು ಅಂಥ ಶಿಬಿರಗಳಲ್ಲಿ ಭಾಗವಹಿಸಿ ಪ್ರಪಂಚದ ಜ್ಞಾನವನ್ನು ತಿಳ್ಕೊಬೋದು, ಮುಂದೆ ಎಲ್ಲ ರೀತಿಯಲ್ಲೂ ಉನ್ನತ ಮಟ್ಟಕ್ಕೆ ಹೋಗ್ಬೋದು ಅಂತ ಹೇಳ್ತಾ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಕಂಡೀಷನ್ ಇದೆ. ಮಕ್ಕಳು ನೀವು ಯಾರು ಗಲಾಟೆ ಮಾಡಬಾರ್ದು, ಒಬ್ಬರಿಗೊಬ್ಬರು ತೀಟೆ ಮಾಡಬಾರ್ದು. ನೀವೆಲ್ಲರೂ ನನ್ನೇ ನೋಡಿ ಕಾರಣ ಏನಂದರೆ ನಾನು ನಿಮ್ಮೆಲ್ಲರೂ ನೋಡ್ತಾ ಇರ್ತಾರೆ. ನೀವು ಯಾರು ತೀಟೆ ಮಾಡಿದ್ರೆ ಅವ್ರಿಗೆ ತಪ್ಪಿಗೆ ತಕ್ಕಂತೆ ಶಿಕ್ಷೆ ಇದ್ದೇ ಇರ್ತದೆ. ಆದ್ದರಿಂದ ನಾವು ಹೇಳೋದನ್ನು ಪೂರ್ತಿ ಕೇಳಿಸ್ಕೊಳ್ಳಿ. ನಾವು ಹೇಳ್ತೀವಿ ನಿಮ್ಗೆ ಅರ್ಥ ಆಗಿಲ್ಲ ಕೇಳಿ, ನಿಮ್ಗೆ ಏನು ಅರ್ಥ ಇಲ್ಲ ಅಂತ ಕೇಳಿದ್ರೆ ನಾವು ಅದಕ್ಕೆ ಸರಿಯಾದ ಉತ್ತರ ನಮ್ಮ ಹತ್ರ ಓಕೆನಾ. ನಾವು ಅಗ್ನಿಶಾಮಕ ಮತ್ತು ತುರ್ತು ಸೇವೆ ಇಲಾಖೆಯಿಂದ ಬಂದಿರತಕ್ಕಂಥವರು. ಅಗ್ನಿಶಾಮಕ ಅಂತ ಹೇಳಿದ್ರೆ ಬೆಂಕಿನ ಕೆಡಿಸ್ತಕ್ಕಂಥ ಕೆಲಸ. ತುರ್ತು ಸೇವೆಗಳಿಂದ ಯಾವಾಗ ತುರ್ತು ಅಂತ ಸಂದರ್ಭದಲ್ಲಿ ನಾವು ನಿಮ್ಮನ್ನ ಮತ್ತು ನಿಮ್ಮ ಆಸ್ತಿ ಪಾಸ್ತಿ ಜೊತೆಗೆ ನೀವು ಸಾಕಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನ ಕಾಪಾಡ್ತಕ್ಕಂಥ ಇಲಾಖೆ ನಮ್ಮ ಇಲಾಖೆ. ಒಂದು ವರ್ಷದ 365 ದಿನ 24 ಗಂಟೆಗಳ ಕಾಲ ನಿಮ್ಮ ಸೇವೆಯಾಗಿ ಸದಾ ಸಿದ್ಧರಾಗಿರ್ತಕ್ಕಂಥ ಇಲಾಖೆ ನಮ್ಮ ಇಲಾಖೆ. ಸೊ ತುರ್ತು ಸೇವೆಗಳು ಅಂದರೆ ಏನು ಅಂತ ಹೇಳಿದ್ರೆ, ಈಗ ಎಲ್ಲ ಕಡೆ ಮಳೆ ಹೋದಾಗ ಜಲಪ್ರಳಯ ಆಗ್ತದೆ, ಕೆರೆ ಕಟ್ಟೆಗಳು ನೀರು ಹೊಡೆದೋಗ್ಬಿಟ್ರೆ ನೀವು ಹಳ್ಳದಲ್ಲಿರ್ತಕ್ಕಂಥ ಮನೆಗಳಿಗೆ ನೀರು ತುಂಬಿರ್ತದೆ. ಅಲ್ಲಿ ನಿಮ್ಮನ್ನು ರಕ್ಷಣೆ ಮಾಡಿ ಮತ್ತೊಂದು ಕಡೆ ಸೇರಿಸ್ತಕ್ಕಂಥ ನಿಮಗೆ ಆ ಹಳ್ಳದ ನೀರಿನಿಂದ ಹೊರಗಡೆ ಕಾಪಾಡಿ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಕಟ್ಟಡಗಳು ಕುಸಿದಾಗ ಅಲ್ಲಿ ಸಿಲುಕಿಕೊಂಡವ್ರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು. ಗುಡ್ಡಗಳು ಕುಸಿದಾಗ, ಭೂಕುಸಿತ ಆದಾಗ, ಭೂಕಂಪ ಆದಾಗ, ಇಂತಹ ಸಂದರ್ಭಗಳಲ್ಲಿ ಯಾವುದೇ ಸಂದರ್ಭದಲ್ಲಿ ನೀವು ಪ್ರಾಣಿಗಳು ನೀವು ಅಥವಾ ನೀರು ಕೊಚ್ಚಿ ಹೋದಾಗ ಅಂತಹ ಸಂದರ್ಭಗಳಲ್ಲಿ ಅವುಗಳನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ನಮ್ಮ ಹೆಗಲಿಗೆ ವಹಿಸಿದೆ. ಆ ಕೆಲಸವನ್ನು ನಾವು ಸದಾ ಮಾಡ್ತಾ ಇದ್ದೀವಿ. ನೀರು, ಗಾಳಿ, ಬೆಂಕಿ, ಈ ಪಂಚಭೂತಗಳಲ್ಲಿ ಯಾವುದಾದ್ರೂ ಒಂದಿಲ್ಲ ಅಂದರೆ ನಾವು ಯಾರೂ ಬದುಕಕ್ಕಾಗಲ್ಲ. ಅದೇ ಪಂಚಭೂತಗಳಲ್ಲಿ ಒಂದು ಅತಿಯಾದರೂ ಸಹ ನಾವು ಬದುಕಲಿಕ್ಕಾಗಲ್ಲ. ಅದರಲ್ಲಿ ಒಂದಾದ ಬೆಂಕಿಯ ಬಗ್ಗೆ ನಾವು ನಿಮಗೆ ವಿಷಯನ ತಿಳಿಸಲಿಕ್ಕೆ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಪಂಚೇಂದ್ರಿಯಗಳಲ್ಲಿ ಒಂದಿಲ್ಲ ಅಂದರೆ ಬದುಕ್ಬೋದು, ಎರಡಿಲ್ಲ ಅಂದರೆ ಬದುಕ್ಬೋದು. ಆದರೆ ಪಂಚಭೂತಗಳಲ್ಲಿ ಯಾವುದಿದ್ದರೆ ಬದುಕಲಿಕ್ಕಾಗಲ್ಲ. ಸೊ ಬೆಂಕಿ ನಮಗೆ ಎಷ್ಟು ಅತ್ಯಗತ್ಯವೋ ಅದರಿಂದ ಆಗ್ತಕ್ಕಂಥ ಅನಾಹುತಗಳು ಸಾಕಷ್ಟಿದೆ. ಒಂದು ವೇಳೆ ನಾವು ಬೆಂಕಿನ ನಂದಿಸದೆ ಬಿಟ್ಬಿಟ್ರೆ ಆ ಬೆಂಕಿ ಸಣ್ಣದಾಗಿ ಇರ್ತಿದ್ದಂಥ ಬೆಂಕಿ ಇಡೀ ಊರಿನ ಸುಟ್ಟು ಊರಿಂದ ಊರಿಗೆ ಕಾಳು ಮತ್ತೊಂದು ಊರಿಗೆ ಒಂದೇ ಸಮನಾಗಿ ಬೆಂಕಿ ಉರಿತಾ ಹೋಗ್ತಾ ಇರ್ತದೆ. ನಷ್ಟದ ಪ್ರಮಾಣ ಅತಿಯಾಗ್ತಾ ಇರ್ತದೆ. ಆದ್ದರಿಂದ ಬೆಂಕಿ ಆದ ತಕ್ಷಣ ಬೆಂಕಿಯನ್ನು ಕೆಡಿಸ್ತಕ್ಕಂಥ ಕೆಲಸವನ್ನು ಮಾಡೋದು. ಸೊ ಈಗ ಬೆಂಕಿ ಆಗಬೇಕಾದ್ರೆ ಏನು ವಸ್ತು ಬೇಕು ಅಂತ ಹೇಳಿದ್ರೆ 3 ವಸ್ತುಗಳು ಮುಖ್ಯವಾಗಬೇಕು. ಒಂದು ಉರಿತಕ್ಕಂಥ ವಸ್ತು, ಮತ್ತೊಂದು ಉರಿಯಲು ಬೇಕಾದ ಉಷ್ಣತೆ, ಆ ವಸ್ತು ಉರಿಯಲು ಬೇಕಾದ ಉಷ್ಣತೆ ಮತ್ತು ವಾತಾವರಣದ ಗಾಳಿ. ಈ 3 ಒಂದೆಡೆ ಸೇರಿದಾಗ, ನಿರ್ದಿಷ್ಟ ಪ್ರಮಾಣದಲ್ಲಿ ಒಂದೆಡೆ ಸೇರಿದಾಗ ನಡೀತಕ್ಕಂಥ ರಾಸಾಯನಿಕ ಕ್ರಿಯೆಯನ್ನು ಬೆಂಕಿ ಅಂತ ಕರೀತಾರೆ. ಉರಿತಕ್ಕಂಥ ವಸ್ತು, ಆ ಉರಿಯಲು ಬೇಕಾದ ಉಷ್ಣತೆ, ಆ ವಸ್ತು ಉರಿಯಲು ಬೇಕಾದ ಉಷ್ಣತೆ ಮತ್ತು ವಾತಾವರಣದ ಗಾಳಿ, ಈ 3 ಸೇರಿದರೆ ಬೆಂಕಿ ಆಗುತ್ತೆ. ಉರಿಯುವಷ್ಟು ಶಾಖ ಆಗುವ ಉಷ್ಣತೆ ಅದಕ್ಕೆ ಬೇಕು. ಇದು ನಿರ್ದಿಷ್ಟ ಪ್ರಮಾಣದ ಉರಿತಕ್ಕಂಥ ವಸ್ತುವಿಗೆ ಬೇಕಾದ ನಿರ್ದಿಷ್ಟ ಪ್ರಮಾಣದ ಉಷ್ಣತೆ. ಬೆಂಕಿ ನಮ್ಗೆ ಏನೇನು ಬಿಡುಗಡೆ ಮಾಡುತ್ತೆ ಅಂತ ಗೊತ್ತಾ? ಯಾವುದೇ